ಸುಂದರವಾದ ಅತ್ಯಂತ ಆರೋಗ್ಯಕರವಾದ ಸಾವಯವ ಕೃಷಿಯಿಂದ ಬೆಳೆದಿರುವಂಥ ಮೂಲಂಗಿ ಸೊಪ್ಪು ಇದು ಫ್ರೆಂಡ್ಸ್. ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಇದು ಮೂಲಂಗಿ ಸೊಪ್ಪು ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿತ್ತಂತೆ, ಕೊಟ್ಟಿದ್ರು. ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದರದ್ದು ಸಾಲಡ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ. ಈ ಥರ ಕಿಚನ್ ಸೀಸರಿಂದನೂ ಹೆಚ್ಬೋದು, ಚೆನ್ನಾಗಿ ಬರುತ್ತೆ. ಇದು ಸಣ್ಣಗೆ ಹೆಚ್ಕೋಬೋದು. ಸೊಪ್ಪು ಹೆಚ್ಕೊಂಡಾಗಿದೆ. ಈಗ ಹಸಿಮೆಣಸನ್ನು ಕೂಡ ಅದೇ ಥರ ಸಣ್ಣಗೆ ಹೆಚ್ಕೋತೀನಿ. ಇಲ್ಲ ಇದನ್ನು ಮಿಕ್ಸಿ ಮಾಡ್ಕೋಬೋದು, ಪೇಸ್ಟ್ ಆದರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಗೆ ಹೆಚ್ಕೊಂಡಿರೋ ಮೂಲಂಗಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸೌತೆಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜೋಳದ ರೊಟ್ಟಿ, ಚಪಾತಿ ಇದ್ರ ಜೊತೆ ಎಲ್ಲ ಸೈಡು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮೊಸರು ಬೇಕಾದರೂ ಹಾಕ್ಕೋಬೋದು, ನಾನು ಮೊಸರು ಹಾಕ್ಕೊಂಡಿಲ್ಲ. ಈಗ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೀನಿ. ಇದು ಗುಡ್ ಫ್ಯಾಟ್ ಅಂತಾರಲ್ಲ, ಸ್ವಲ್ಪ ತಿಂದರೆ ಚೆನ್ನಾಗಿರುತ್ತೆ, ಹಸಿ ಕಾಯಿ ತುರಿ ಇದು. ಈಗ ಮೂಲಂಗಿ ಸೊಪ್ಪಿನ ಪಚಡಿ ಅಥವಾ ಸಾಲಡ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ, ನೀವು ಮಾಡಿ ನೋಡಿ. ಇವತ್ತಿನ ನಮ್ಮ ಮೀಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಈಗ ಮಿಕ್ಸ್ ವೆಜ್ ಪುಲಾವ್, ಇದು ರಾಯ್ತಾ, ಇದು ಮೂಲಂಗಿನೇ ತುರಿದು ಹಾಕಿದ್ದೀನಿ. ಇದು ಮೂಲಂಗಿ ಸೊಪ್ಪಿನ ಸಾಲಡು ಸವಿಯಲು ಸಿದ್ಧವಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ರೆಡಿಯಾಗಿದೆ ಫ್ರೆಂಡ್ಸ್. ಹೆಲ್ದಿ ಲಂಚ್ ರೆಡಿ ಟು ಸರ್ವ್. ನೀವು ಬನ್ನಿ, ಊಟ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಈ ಥರ ನೀವು ಮಾಡ್ಕೊಳ್ಳಿ. ಹೆಲ್ದಿ ಫುಡ್ಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.